ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ನೀವೆಲ್ಲಿ ನೋಡ್ಬೋದು, ಡೆಫಿನೆಟ್ಲಿ ಎಲ್ಲಾರ್ಗೂನು ಫ್ರೆಂಡ್ಸ್ ಹೇಗಿರ್ತಾರೋ ಒಂದು ಲೆವೆಲ್‌ಗೆ ಎನಿಮೀಸು ಹಾಗೆ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಯಾರಿಗೆ ಎನಿಮೀಸ್ ಇಲ್ವೋ, ಯಾರು ಯಾರನ್ನೂ ಹೇಟ್ ಮಾಡೋದಿಲ್ಲೋ, ವೆರಿ ಗುಡ್, ಕೀಪ್ ಇಟ್ ಅಪ್. ಯು ಆರ್ ಇನ್ ದ ಬೆಸ್ಟ್ ಫೇಸ್ ಆಫ್ ಲೈಫ್ ಅಂತಾನೆ ನಾನು ಹೇಳ್ಬೋದು. ಬಟ್ ಎನಿ ವಿಚ್ ವೇಸ್, ಎನಿಮೀಸ್ ಅಂತ ಅಂದಿದ ತಕ್ಷಣ ಏನು ಎಕ್ಸಾಕ್ಟ್ಲಿ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದೆ, ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇದೆ ಈ ಒಂದು SSLC ಜರ್ನಿಯಲ್ಲಿ ಅಂತ ಈಗ ನೋಡ್ತಾ ಹೋಗೋಣ. ಬೇಸಿಕಲಿ ಇಷ್ಟೇ ಮಕ್ಕಳೇ, ಇದನ್ನು ನೀವು ಅವಾಯ್ಡ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಮ ಡ್ರೀಮ್ ಮಾರ್ಕ್ಸ್ ಇರುತ್ತಲ್ಲ, 625 ಔಟ್ ಆಫ್ 625, ಈ ಸಬ್ಜೆಕ್ಟ್ನಲ್ಲಿ ನನಗೆ ಔಟ್ ಆಫ್ ಔಟ್ 80/80 ಬೇಕು, 100/100 ಬೇಕು, ಆಲ್ ಆಫ್ ದೋಸ್ ಥಿಂಗ್ಸ್ ನೀವು ಅಚೀವ್ ಮಾಡೋದಕ್ಕೆ ಆಗುತ್ತೆ. ಆಯಿತಾ? ಸೊ ಅದೇನು ಅಂತ ನೋಡ್ತಾ ಹೋಗೋಣ. ಡೆಫಿನೆಟ್ಲಿ ನಂಬರ್ 1 ಶುಡ್ ಬಿ ಮೊಬೈಲ್ ಅಡಿಕ್ಷನ್. ಸೊ ಈಗ ನನ್ನ ವಿಡಿಯೋ ನೀವು ಡೆಫಿನೆಟ್ಲಿ ಮೊಬೈಲ್ನ ಮುಖಾಂತರನೇ ನೋಡ್ತಾ ಇರ್ತೀರ. ದಿಸ್ ಈಸ್ ಸಮಥಿಂಗ್ ವಿಚ್ ಇಸ್ ನಾಲೆಜಬಲ್. ಸೊ ನಿಮಗೆ ಒಂದು ಬುದ್ಧಿ ಮಾತು ಹೇಳೋದಕ್ಕೆ ನಾನು ಬಂದಿದ್ದೀನಿ. ಲಿಟಲ್ ಮೋಟಿವೇಶನ್, ಅಕಾಡೆಮಿಕ್ಸ್, ಆಲ್ ಆಫ್ ದೋಸ್ ಥಿಂಗ್ಸ್. ಇಟ್ಸ್ ನಾಟ್ ದ್ಯಾಟ್ ಯು ಆರ್ ವೇಸ್ಟಿಂಗ್ ಟೈಮ್. ಈ ಒಂದು 10 ನಿಮಿಷಗಳ ಕಾಲ ನೀವು ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಏನಿಲ್ಲ. ಡೆಫಿನೆಟ್ಲಿ ದೇರ್ ಇಸ್ ಸಮ್ ವ್ಯಾಲ್ಯೂ ನೀವು ನೋಡ್ತಾ ಇದ್ದೀರಾ ಅಂತಂದರೆ. ಅಪಾರ್ಟ್ ಫ್ರಮ್ ದಿಸ್, ಸುಮ್ಮನೆ ಟೈಮ್ ಪಾಸ್ಗೆ ರೀಲ್ಸ್ನ ಸ್ಕ್ರೋಲ್ ಮಾಡಿಕೊಂಡು ಯಾವುದೋ ಬೇಡದಿರೋ ವೀಡಿಯೋಸ್ಗಳನ್ನ ನೋಡಿಕೊಂಡು ಗೇಮ್ಸ್ನ ಆಡಿಕೊಂಡು ಟೈಮ್ ವೇಸ್ಟ್ ಮಾಡೋದನ್ನು ನಾನಿಲ್ಲಿ ಹೇಳ್ತಾ ಇರೋವಂಥದ್ದು. ಸೊ ದ್ಯಾಟ್ ಈಸ್ ಮೊಬೈಲ್ ಅಡಿಕ್ಷನ್. ಅದನ್ನು ಮಾಡಬೇಡಿ, ಅವಾಯ್ಡ್ ದಿಸ್. ಆಯಿತಾ? ಸೊ ಸೊಲ್ಯೂಷನ್ ಏನಪ್ಪ ಅಂತಂದರೆ, ಕೀಪ್ ಯೋರ್ ಫೋನ್ ಅವೇ ಡ್ಯೂರಿಂಗ್ ಸ್ಟಡಿ ಸೆಷನ್ಸ್. ದ್ಯಾಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಓದಬೇಕಾದ್ರೆ ಓದುವಂಥ ಟೈಮಲ್ಲಿ ನೀವು ಇಟ್ಕೊಳ್ಳೋದು ಅದು ಇನ್ನೂ ದೊಡ್ಡ ನೇರ, ತಪ್ಪು. ಯಾವಾಗಲೂ ಒಂದು 10 ನಿಮಿಷ 15 ನಿಮಿಷ ನೀವು ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ಗೆ ಬೇಕು ಅಂತ ಫೋನ್ ಉಪಯೋಗಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ಆಲ್ ಆಫ್ ಅಸ್ ಡೂ ಇಟ್, ಬಿಕಾಸ್ ಕಾಲ ಹಂಗಿದೆ. ಸೊ ಆಲ್ ಆಫ್ ಅಸ್ ಡೂ ಇಟ್. ಬೇರೆ ರೀತಿಯಾದಂಥ ಒಂದು ಎಂಟರ್ಟೈನ್ಮೆಂಟ್ ಏನೂ ಇಲ್ದಿರೋ ಕಾರಣ ಆ್ಯಂಡ್ ಕೈಯಲ್ಲೇ ಈಸಿಯಾಗಿ ಮೊಬೈಲ್ ಇರೋ ಕಾರಣ ಮೊಬೈಲ್ನ ನೋಡ್ತೀವಿ. ಬಟ್ ಒಂದು ಲಿಮಿಟ್ ಇರಬೇಕು. ಓದಬೇಕಾದ್ರೆ ಮಾತ್ರ ಅದನ್ನು ನೋಡೋದಕ್ಕೆ ಹೋಗಬೇಡಿ. ಹೊರಗಡೆ ಇಟ್ಬಿಟ್ಟು ಬಂದು ಪುಸ್ತಕಗಳನ್ನ ತೆಗೆದು ನೋಡ್ಕೊಳ್ಳಿ. ಆಯಿತಾ? ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಪ್ರೊಕ್ಯಾಸ್ಟಿನೇಷನ್, ಬೀಯಿಂಗ್ ಲೇಝಿ. ನಾಳೆ ಮಾಡ್ತೀನಿ, ಮಂಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಆ ನಾಳೆ, ಆ ಮಂಡೆ ಯಾವತ್ತಿಗೂ ಬರೋದೇ ಇಲ್ಲ. ಸೊ ಅದನ್ನು ಅವಾಯ್ಡ್ ಮಾಡಿ. ಆಯಿತಾ? ಸೊಲ್ಯೂಷನ್ ಏನಪ್ಪ ಅಂತಂದರೆ, ಸ್ಟಾರ್ಟ್ ವಿತ್ ಜಸ್ಟ್ 15 ಮಿನಿಟ್ಸ್ ಟುಡೇ. 1 ಅವರ್ ಕೂತ್ಕೊಂಡು ಹೋಗ್ತೀನಿ, 4 ಅವರ್ ಕೂತ್ಕೊಂಡು ಹೋಗ್ತೀನಿ ಅಂತ ಕೂತ್ಕೊಂಡು ಓದಬೇಡಿ. ಯಾರೆಲ್ಲ ಸ್ವಲ್ಪ ನಾಳೆ ಮಾಡ್ತೀನಿ ಅಂತ ಹೇಳೋರಿದ್ದೀರೋ, ಲೇಝಿ ಆಗಿದ್ದೀರೋ, ಅವರೆಲ್ಲ ಏನು ಮಾಡಿ ಅಂತಂದರೆ, ಜಸ್ಟ್ ಒಂದು ಕಡೆ 5 ನಿಮಿಷ ಕೂತ್ಕೊಳ್ಳೋ ಪ್ರಯತ್ನ ಪಡಿ. ದೆನ್ ಯು ಸ್ಟಾರ್ಟ್ ಆಫ್ ವಿತ್ 10 ಮಿನಿಟ್ಸ್, 15 ಮಿನಿಟ್ಸ್. ಆ ಥರ ಒಂದು ಪೇಜ್ನ ಓದುವಂಥದ್ದು ಅಥವಾ ಒಂದು ಆನ್ಸರ್ನ ಓದುವಂಥದ್ದು, ಆ ಥರ ಮಾಡ್ತಾ ಹೋಗಿ. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ಆ್ಯಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಡೆವಲಪ್. ಇಟ್ ವಿಲ್ ಬಿಕಮ್ 1 hour, 2 hours, 3 hours ಆ ಥರ ಆಗ್ತಾ ಹೋಗುತ್ತೆ. ನಿಮಗೆ ಎಕ್ಸಾಮ್ ಇನ್ನೇನು ಹತ್ತಿರ ಬರ್ತಾ ಇದೆ ಅಂತಂದರೆ, ದ ನಂಬರ್ ಆಫ್ ಅವರ್ಸ್ ಯು ವಿಲ್ ಹ್ಯಾವ್ ಟು ಸ್ಟಡಿ ಆಲ್ಸೋ ಶುಡ್ ಬಿಕಮ್ ಮೋರ್. ಆಯಿತಾ? ಸೊ ಈಗಲಿಂದನೇ ಶುರು ಮಾಡಿ. ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ 30 ಮಿನಿಟ್ಸ್ ಕೂತ್ಕೊಳ್ಳೋ ಅಂಥದ್ದು. ಒಂದು ತಕ್ಕ ಮಟ್ಟಕ್ಕಾದರೂ ಈ ಪ್ರೊಕ್ಯಾಸ್ಟಿನೇಷನ್ ಅನ್ನೋದು ಅವಾಯ್ಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಸ್ಟಡಿಂಗ್ ವಿಥೌಟ್ ರಿವಿಷನ್. ಆಯಿತಾ? ಸೊ ಸೊಲ್ಯೂಷನ್ ಏನಪ್ಪ ಅಂತಂದರೆ, ರಿವೈಸ್ ಎವ್ರಿ ಚಾಪ್ಟರ್ ವಿತಿನ್ 24 hours ಇಸ್ ಒನ್ ಸೊಲ್ಯೂಷನ್. ಇನ್ನೊಂದೇನು ಅಂತಂದರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಆ್ಯಕ್ಟಿವ್ ರೀಕಾಲ್ ಮಾಡ್ತಾ ಹೋಗಬೇಕು. ಸೊ 24 hours ಮುಂಚೆ ಓದ್ತೀರಾ, ವೆಲ್ ಆ್ಯಂಡ್ ಗುಡ್. ಅದು ಆದಮೇಲೆ ಮತ್ತೆ 3 ಡೇಸ್ಗೆ, 5 ಡೇಸ್ಗೆ, ಮತ್ತು 10 ಡೇಸ್ಗೆ, 15 ಡೇಸ್ಗೆ ಆ ಥರ ಮತ್ತೆ ಬಂದು ಓದ್ತಾನೇ ಇರಬೇಕು. ಏನು ಕಾನ್ಸೆಪ್ಟ್ ನೀವು ಡೇ 1 ಓದಿದಿರೋ ಅದನ್ನು ಡೇ 3ನೂ ಓದಬೇಕು, ಡೇ 5ನೂ ಓದಬೇಕು, ಡೇ 10ನೂ ಓದಬೇಕು. ಆ ಥರ ಕಂಪಲ್ಸರಿ ರಿಪೀಟ್ ಮಾಡ್ತಾ ಹೋಗಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹ್ಯೂಮನ್ ಬ್ರೈನ್ಸ್ ಮರ್ತೋಗುತ್ತೆ. ಒಂದು ಲೆಕ್ಕದಲ್ಲಿ ಕೆಲವೊಂದು ವಿಷಯಗಳು ಮರ್ತೋಗೋದು ಅಡ್ವಾಂಟೇಜ್. ಸೊ ನಮಗೆ ಈ ಒಂದು ಫಾರ್ಗೆಟ್ಟಿಂಗ್ ಏನಿದೆ, ಐ ಫೀಲ್ ಇಟ್ಸ್ ಎನ್ ಅಡ್ವಾಂಟೇಜ್ ಅಂತ ಕೆಲವೊಂದು ವಿಷಯಗಳಲ್ಲಿ. ಬಟ್ ನಿಮ್ಮ SSLC ಜರ್ನಿಯಲ್ಲಂತೂ ಅಲ್ಲ. ಆಯಿತಾ? ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ರಿವಿಷನ್ ಇಸ್ ಅ ಮಸ್ಟ್. ಆ್ಯಕ್ಟಿವ್ ರೀಕಾಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಫಿಯರ್ ಆಫ್ ಡಿಫಿಕಲ್ಟ್ ಸಬ್ಜೆಕ್ಟ್ಸ್. ಇವಾಗ ಮ್ಯಾಥ್ಸ್ ಸುಮಾರು ಜನಕ್ಕೆ ಕಷ್ಟ ಇರುತ್ತೆ. ದಟ್ ಡಸಂಟ್ ಮೀನ್ ನೀವು ಓದೋದಕ್ಕೆ ಹೋಗಬಾರ್ದು ಅಂತ ಏನಿಲ್ಲ. ನಿಮಗೆ ಭಯ ಇದ್ದರೆ ಒಂದು ಸಬ್ಜೆಕ್ಟ್ ಮೇಲೆ, ಅದ್ರ ಮೇಲೆ ಇನ್ನಷ್ಟು ಜಾಸ್ತಿ ಫೋಕಸ್ ಮಾಡಬೇಕು. ಆ ಭಯನ ನಾನು ಹೇಗೆ ಹೊರಗಡೆ ಹಾಕೋದು ನನ್ನಿಂದ ಅನ್ನೋ ಒಂದು ಪ್ರಯತ್ನ ಪಡಬೇಕು. ಆಯಿತಾ? ಸೊ ದ್ಯಾಟ್ ಶುಡ್ ಬಿ ಇಟ್. ಇವಾಗ ಒಂದು ಮ್ಯಾಥ್ ಅಂತಲೇ ತೊಗೊಳ್ಳಿ. ಆಯಿತಾ? ಸೊ ಮ್ಯಾಥ್ನ ಪ್ರತಿದಿನ ನೀವೇನು ಮಾಡಬೇಕಂತಂದರೆ, 20-30 ನಿಮಿಷಗಳ ಕಾಲ ಆ ಒಂದು ಪುಸ್ತಕನ ತೆಗೆದು ಓದಲೇಬೇಕು. ನೀವು ಆ ಒಂದು ಟೆಕ್ಸ್ಟ್ ಬುಕ್ನ ತೆಗೆದು ಓದಲೇಬೇಕು. ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಲೇಬೇಕು. ಕಷ್ಟ 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 ಅಂತ ಹೇಳ್ಬಿಟ್ಟು ಬರೀ ಈಸಿ ಚಾಪ್ಟರ್ಸ್ನ ನೀವು ಓದ್ತಾ ಹೋದರೆ, ಈಸಿ ಸಬ್ಜೆಕ್ಟ್ಸ್ನ ನೀವು ಓದ್ತಾ ಹೋದರೆ, ಇದು ಇನ್ನಷ್ಟು ಕಷ್ಟ ಆಗುತ್ತೆ ವಿನಃ ನಿಮಗೆ ಯಾವ ರೀತಿ ಸೊಲ್ಯೂಷನ್ನು ಕೊಡೋದಿಲ್ಲ.
ಸೊ ಭಯ ಹೇಗೆ ಹೋಗುತ್ತಪ್ಪ ಅಂತಂದರೆ ನೀವು ಆ ಪುಸ್ತಕನ ತೆಗೆದು ಐ ಕ್ಯಾನ್ ಡೂ ಇಟ್, ಯಾಕೆ ನನ್ನ ಕೈಲಾಗೋದಿಲ್ಲ ಅನ್ನೋ ಒಂದು ಫೀಲಿಂಗಲ್ಲಿ ಕೂತ್ಕೊಂಡು ಓದಿದ್ರೆ ಡೆಫಿನೆಟ್ಲಿ ಆಗುತ್ತೆ. ಆಯಿತಾ? ನೆಕ್ಸ್ಟ್, ಕಂಪೇರಿಂಗ್ ಯೋರ್ ಸೆಲ್ಫ್ ವಿತ್ ಅದರ್ಸ್. ಇದಂತೂ ಅ ಬಿಗ್ ನೋ. ನಿಮ್ಮ ಅಪ್ಪ ಅಮ್ಮ ಮಾಡ್ತಾಯಿದ್ರೆ ಅವರಿಗೇ ಹೇಳಿ, ಅಥವಾ ಈ ವಿಡಿಯೋ ಅವ್ರಿಗೂ ತೋರಿಸಿ ಸಹನಾ ಮ್ಯಾಮ್ ಹೀಗೆ ಹೇಳ್ತಾ ಇದ್ದಾರೆ ಅಂತ. ಇಟ್ ಈಸ್ ಅ ಬಿಗ್ ನೋ. ನೀವು ಯಾರಿಗೆ ಕಂಪೇರ್ ಮಾಡಬೇಕಪ್ಪ ಅಂತಂದರೆ ನಿಮ್ಮ ಜೊತೆನೇ ನಿಮ್ಮ ಕಾಂಪಿಟೇಷನ್ ಇರಬೇಕು. ನಿನ್ನೆ ನಾನು 20 ನಿಮಿಷ ಕೂತ್ಕೊಂಡು ಓದಿದೆ, ಇವತ್ತು ನಾನು 30 ನಿಮಿಷ ಕೂತ್ಕೊಂಡು ಓದ್ತೀನಿ. ಸೊ ದ್ಯಾಟ್ ಶುಡ್ ಬಿ ದ ಕಂಪ್ಯಾರಿಸನ್. ನಿಮ್ಮ ಕಸಿನ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಇನ್ಯಾರೋ ಒಬ್ಬರಿಗೆ ನೋ, ಅವಶ್ಯಕತೆನೇ ಇಲ್ಲ. ಅದರಿಂದ ಏನೂ ಯೂಸ್ ಇಲ್ಲ. ಸೊ ಆ ಥರ ಮಾಡಿದರೆ ನಿಮ್ಗೇನಾದರೂ ಅವ್ರು ಹಂಗೆ ಮಾಡಿದಾರಂತೆ, ನಮ್ಮ ಅಪ್ಪ ಹೇಳ್ತಾರೆ, ನಮ್ಮ ಅಮ್ಮ ಹೇಳ್ತಾರೆ, ನಾನು ಹಂಗೆ ಮಾಡಬೇಕು ಅಂತ ಭಾವನೆ ಏನು ಬರೋದಿಲ್ಲ. ಯಾಕೆ ಈ ಥರ ಕಂಪೇರ್ ಮಾಡ್ತಾ ಇರೋ ಅನ್ನೋ ಫೀಲಿಂಗಲ್ಲಿ ಇನ್ನಷ್ಟು ಕೆಳಗಡೆ ಹೋಗ್ತಿರೋ ವಿನಃ ಮೇಲೆ ಬರೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ಕಂಪ್ಯಾರಿಷನ್ ಮಾಡ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಹೇಳಿಬಿಡಿ, ಮುಖದ ಮೇಲೆ ಹೇಳಿ ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಅಂತ. ಅವಶ್ಯಕತೆ ಇಲ್ಲ, ಅದರಿಂದ ಏನೂ ಉಪಯೋಗ ಇಲ್ಲ. ಸರಿ, ಈ ಥರ ಕಂಪೇರ್ ಮಾಡಿದ್ರೆ ಉಪಯೋಗ ಆಗುತ್ತಪ್ಪ ಅಂತಂದರೆ ನಾನೇ ಹೇಳ್ತಾ ಇದ್ದೆ, ದಯವಿಟ್ಟು ಎಲ್ಲರೂ ಕಂಪೇರ್ ಮಾಡಿ. ನಾನು ಮಾಡ್ತಾ ಇದ್ದೆ. ಆಯಿತಾ? ಸೊ ಡೋಂಟ್ ಡೂ ದ್ಯಾಟ್, ಇಟ್ಸ್ ನಾಟ್ ರಿಕ್ವೈರ್ಡ್ ಆ್ಯಟ್ ಆಲ್. ಆಯಿತಾ? ಸೊ ಏನಪ್ಪ ಸೊಲ್ಯೂಷನ್ ಇದಕ್ಕೆ ಅಂತಂದರೆ ನಿಮಗೆ ನೀವು ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಆಯಿತಾ? ನಾಟ್ ವಿತ್ ಅದರ್ಸ್. ಓಕೆ? ಸೊ ಫೈನಲ್ ಮೆಸೇಜ್ ನಿಮ್ಗಳಿಗೆ ಏನಪ್ಪ ಅಂತಂದರೆ, ಯೋರ್ ಬಿಗ್ಗೆಸ್ಟ್ ಎನಿಮಿ ಇಸ್ ಇನ್ ದ ಸಿಲೆಬಸ್, ಇಟ್ಸ್ ಯೋರ್ ಡೈಲಿ ಹ್ಯಾಬಿಟ್ಸ್. ಮ್ಯಾಥ್ಸ್ ಅಷ್ಟಿದೆ, ಸೋಷಲ್ ಇಷ್ಟಿದೆ, ಸೋಷಲ್ 33 ಚಾಪ್ಟರ್ ಇದೆ, ಕನ್ನಡದಲ್ಲಿ ಆನ್ಸರ್ಸ್ ಎಷ್ಟು ಲೆಂದಿ ಆಗಿದೆ, ಇಂಗ್ಲೀಷ್ ಗ್ರಾಮರ್ ಎಷ್ಟು ಕಷ್ಟವಾಗಿದೆ. ಇಟ್ಸ್ ನಾಟ್ ಅಬೌಟ್ ದ್ಯಾಟ್. ಹಂಗೆ ನೋಡೋಕ್ಕೋದ್ರೆ ನಿಮ್ಮ ಸಿಲೆಬಸ್ ಸ್ವಲ್ಪ ಕಮ್ಮಿನೇ ಇದೆ ಆ್ಯಂಡ್ ಸ್ವಲ್ಪ ಈಸಿಯಾಗಿದೆ ಕಂಪೇರ್ಡ್ ಟು ಅದರ್ ಬೋರ್ಡ್ಸ್. ಆಯಿತಾ? ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಿಮ್ಮ ಅಭ್ಯಾಸಗಳು ಆನ್ ಅ ಡೈಲಿ ಬೇಸಿಸ್ ಅದು ಕರೆಕ್ಟಾಗಿಲ್ಲ ಅಂತ. ಎಷ್ಟೊತ್ತಿಗೂ ಎದ್ದೇಳೋದು, ಎಷ್ಟೊತ್ತಿಗೂ ಮಲಗೋದು, ಫೋನ್ನ ಇಟ್ಕೊಂಡಿರೋದು, ಆಲ್ ಆಫ್ ದೀಸ್ ಥಿಂಗ್ಸ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮಗೆ ಅಟ್ ದಿ ಎಂಡ್ ಆಫ್ ದಿ ಡೇ ಸಿಲೆಬಸ್ ಕಷ್ಟನೇ ಆಗುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ ಸಿಲೆಬಸ್ ಅಲ್ಲ, ಇಟ್ ಈಸ್ ಯು ಆ್ಯಂಡ್ ಯುವರ್ ಹ್ಯಾಬಿಟ್ಸ್. ಸೊ ಅದನ್ನು ನೀವು ಚೇಂಜ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಸಿಲೆಬಸ್ ಕೂಡ ಈಸಿ ಆಗ್ತಾ ಹೋಗುತ್ತೆ ನಿಮಗೆ. ಆಯಿತಾ? ಸೊ ದಿಸ್ ವಾಸ್ ಇಟ್ ಮಕ್ಕಳೇ. ಈ ಒಂದು 5 ಎನಿಮೀಸ್ ಅಥವಾ ಡಿಸ್ಟ್ರ್ಯಾಕ್ಷನ್ಸ್ಗಳೇನಿದೆ ಅದನ್ನು ನೀವು ಅವಾಯ್ಡ್ ಮಾಡಿದ್ರೆ ನಿಮ್ಮ ಡ್ರೀಮ್ ಮಾರ್ಕ್ಸ್ ಏನಿದೆ, ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಆ ಡ್ರೀಮ್ ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ. ಆಯಿತಾ? ಸೊ ಇದರಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಆಫ್ ಆಲ್, ಈ ಒಂದು 5 ಎನಿಮೀಸಲ್ಲಿ ನಿಮ್ಮ ಎನಿಮಿ ಯಾರು ಅಂತ. ಓಕೆ? ಸೊ ಬೇಗ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೆ ಗೊತ್ತಾಗುತ್ತೆ ಮಕ್ಕಳು ಪ್ರೋಕ್ರಾಸ್ಟಿನೇಷನ್ನ ಅಥವಾ ಮೊಬೈಲ್ ಅಡಿಕ್ಷನ್ನ ಅಥವಾ ಕಂಪೇರ್ ಮಾಡ್ಕೋತಾ ಇದ್ದೀರಾ, ಏನು ನಿಮ್ಮ ಆ್ಯಕ್ಚುಯಲ್ ಪ್ರಾಬ್ಲಮ್ ಅನ್ನೋದು ನನಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ ಮಕ್ಕಳೇ? ಸೊ ಏನೋ ಒಂದು ಚೂರು ಅಟ್ಲೀಸ್ಟ್ ಅರ್ಥ ಆಗಿದೆ, ಫಾಲೋ ಮಾಡ್ತೀವಿ ಅಂತ ಅಂದರೆ ಡೆಫಿನೆಟ್ಲಿ ಯಾರೆಲ್ಲ ಏನೋ ಸಬ್ಸ್ಕ್ರೈಬ್ ಆಗಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಆಗಿ, ಬಿಕಾಸ್ ಯು ವಿಲ್ ಗೆಟ್ ಬ್ಯೂಟಿಫುಲ್ ಆ್ಯಂಡ್ ವ್ಯಾಲ್ಯೂಬಲ್ ಕಾಂಟೆಂಟ್ ನಮ್ಮ ಚಾನಲಿಂದ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಓಕೆನಾ ಮಕ್ಕಳೇ? ಸೊ ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.